ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಘನಪಡಿಸುವ, ಮಹಿಮೆಪಡಿಸುವ. ಬನ್ನಿ, ನೀವೆಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ? ನೀವು ನೇರವಾಗಿ ಟಿ ವಿಯಲ್ಲಿ ನೋಡ್ಬೋದು, ಯೂಟ್ಯೂಬಲ್ಲಿ ನೋಡ್ಬೋದು. ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನೋಡ್ತೀರಿ ನೀವು ಶೇರ್ ಮಾಡೋರು ಶೇರ್ ಮಾಡಿ. ಓಕೆ, ಬನ್ನಿ ನಾವು ಒಟ್ಟಾಗಿ ತಂದೆಯ ದೇವರನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಪ್ರೈಸ್ ದಿ ಲಾರ್ಡ್. ಬನ್ನಿ ಪ್ರಿಯರೇ, ಮುಂಜಾನೆ ವೇಳೆಯಲ್ಲಿ ನಮ್ಮ ತಂದೆಯನ್ನು ನಾವು ಆರಾಧಿಸುವ. ಆತನ ಪ್ರೀತಿಯು ಮಹತ್ವವು, ಆತನ ಪ್ರೀತಿಯು ಅಪಾರವು. ಆತನ ಪ್ರೀತಿಯಿಂದಲೇ, ಆತನ ಮಮತೆಯಿಂದಲೇ ಆತನ ನಮ್ಮನ್ನು ಸೆಳೆದಿದ್ದಾನೆ. ಬನ್ನಿ ಮುಂಜಾನೆ ವೇಳೆಯಲ್ಲಿ ನಮ್ಮ ತಂದೆಯನ್ನು ನಾವು ಆರಾಧಿಸುವ. ಥ್ಯಾಂಕ್ ಯು ಫಾದರ್. ವಿ ವರ್ಶಿಪ್ ಯು ಜೀಸಸ್. ಗ್ಲೋರಿಫೈ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. तेरा प्यार है महान, तेरा प्यार है जहान, तेरा प्यार है महान, तेरा प्यार है जहान. मैं जो पहले मुर्दा था, तूने डाली मुझ में जान. मैं जो जय जयकार, जय जयकार. तूने मेरे लिए क्या कुछ ना किया. We worship you, Jesus. Thank you for your love, Lord Jesus. Thank you for your grace that has changed us, Lord. Thank you, thank you, thank you, Jesus. मेरी सूरत बिगड़ी थी, मेरा दिल था खाली. मेरी सूरत बिगड़ी थी, मेरा दिल था खाली. तूने सींचा लहू से ताकि आए हरियाली. तूने सींचा लहू से ताकि आए हरियाली. क्यों ना बोलूं फिर मैं तेरी जय जयकार. क्यों ना बोलूं फिर मैं तेरी जय जयकार. जय जयकार, जय जयकार. तूने मेरे लिए क्या कुछ ना किया. जय जयकार, जय जयकार. तूने मेरे लिए क्या कुछ ना किया. जय जयकार, जय जयकार. तूने मेरे लिए सब कुछ है किया. यीशु मेरे लिए सब कुछ है किया. यीशु मेरे लिए सब कुछ है किया. ಪ್ರಿಯರೇ, ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಜಾನೋಕ್ತಿ 2ನೇ ಅಧ್ಯಾಯ 7ನೇ ವಚನ. ಜಾನೋಕ್ತಿ 2ನೇ ಅಧ್ಯಾಯ 7ನೇ ವಚನ. ಆತನು ಯಥಾರ್ಥ ಚಿತ್ತರಿಗಾಗಿ ಸುಜ್ಞಾನವನ್ನು ಕೂಡಿಸಿಡುವನು, ದೋಷವಿಲ್ಲದೆ ನಡೆಯುವವರಿಗೆ ಗುರಾಣಿಯಾಗಿತ್ತು. ಅಂದರೆ ಗುರಾಣಿಯಾಗಿದ್ದಾನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನು ಯಥಾರ್ಥ ಚಿತ್ತರಿಗೆ ಸುಜ್ಞಾನವನ್ನು ಕೂಡಿಸಿಡುವನು. ಓಕೆ, ಸುಜ್ಞಾನ, ಒಳ್ಳೆಯ ಜ್ಞಾನ ಕೂಡಿಸಿಡುವನು ಅಂತ ಬೈಬಲ್ ಹೇಳ್ತದೆ. ಯಾರು ಆತನ ಮುಂದೆ ಯಥಾರ್ಥವಾಗಿ ನಡೆಯುತ್ತಾರೆ, ಇಂಟಿಗ್ರಿಟಿ ಅಂದರೆ ದೇವರು ನಮ್ಮ ಹೃದಯವನ್ನು ನೋಡುವಾತನಾಗಿದ್ದಾನೆ. ನಿನ್ನ ಹೃದಯದಲ್ಲಿ ಏನು ಆಗ್ತಾ ಇದೆ, ನಿನ್ನ ಹೃದಯದಲ್ಲಿ ನೀನು ಹೇಗಿದ್ದಿ. ಮೇ ಬಿ ಮನುಷ್ಯರು ನೋಡಲಿಕ್ಕಿರಲಿಕ್ಕಿಲ್ಲ, ಜನರು ನಿನ್ನನ್ನು ಹೊರಗಿನಿಂದ ತೀರ್ಪು ಮಾಡಬಹುದು,
ಜನರು ನಿನ್ನನ್ನು ಹೊರಗಿನಿಂದ ನೋಡ್ಬೋದು, ಹೊರಗಿನಿಂದ ನೋಡಿ ಮಾತಾಡ್ಬೋದು. ಬಟ್ ದೇವರು ನಿನ್ನನ್ನು ಆ ರೀತಿ ನೋಡೋದಿಲ್ಲ. ನಿನ್ನ ಯಥಾರ್ಥತೆ ನಿನ್ನ ಕುಟುಂಬದವರಿಗೂ, ನಿನ್ನ ಮಕ್ಕಳಿಗೂ, ನಿನ್ನ ಆಪ್ತರಿಗೂ ಅದು ಅರ್ಥ ಆಗಲಿಕ್ಕಿಲ್ಲ. ಬಟ್ ನಿನ್ನ ಯಥಾರ್ಥತೆಯನ್ನು ನೋಡುವ ಆತನು ದೇವರಾಗಿದ್ದಾನೆ, ಕರ್ತನಾಗಿದ್ದಾನೆ. ಆತನು ಹೇಳ್ತಾನೆ, ನಾನು ಮನುಷ್ಯರಾಗೆ ಹೊರಗೆ ನೋಡುವವನಲ್ಲ, ನಾನು ಒಳಗೆ ನೋಡುವವನು. ಸತ್ಯವೇದದಲ್ಲಿ ಯಥಾರ್ಥವಂತರಿಗೆ ಕತ್ತಲೆಯಲ್ಲಿ ಜ್ಯೋತಿ ಮೂಡುತ್ತದೆ ಅಂತ ಬೈಬಲ್ ಹೇಳ್ತದೆ. ಓಕೆ, ಯಥಾರ್ಥವಂತರಿಗೆ ಕತ್ತಲೆಯಲ್ಲಿ ಜ್ಯೋತಿ ಮೂಡುತ್ತದೆ. 112ನೇ ಕೀರ್ತನೆ ಎಲ್ಲಿ ನಾವು ಓದ್ತೇವೆ, 4ನೇ ವಚನ. ಸಾಮ್ಸ್ 112 4 ವರ್ಸ್. ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು, ದಯೆಯು ಕನಿಕರವು ನೀತಿಯು ಉಳ್ಳ ದೇವರೇ ಆ ಜ್ಯೋತಿ. ಇಲ್ಲಿ ಬೈಬಲ್ ಹೇಳ್ತದೆ, ಯಥಾರ್ಥವಂತರಿಗೆ ಕತ್ತಲೆಯಲ್ಲಿ ಜ್ಯೋತಿ ಮೂಡುವುದು. ಅಂದರೆ ಯಥಾರ್ಥವಂತರಿಗೆ ಜ್ಯೋತಿ ಅಂದರೆ ಬೆಳಕಾಗುವುದು. ಈ ಬೆಳಕು ರಿಪ್ರೆಸೆಂಟ್ ಮಾಡುತ್ತದೆ ದೇವರು, ಕತ್ತಲೆ ಪ್ರತಿನಿಧಿಸುತ್ತದೆ ದುಷ್ಟ, ಈವಿಲ್, ದುರಾತ್ಮನ ಕಾರ್ಯಗಳು. ಓಕೆ, ಇಲ್ಲಿ ಸತ್ಯವಿದೆ, ಯಥಾರ್ಥವಂತರಿಗೆ ಕತ್ತಲೆಯಲ್ಲಿ ಜ್ಯೋತಿ ಮೂಡುತ್ತದೆ. ಇವತ್ತು ನಿನ್ನ ಜೀವಿತದಲ್ಲಿ ಅನೇಕ ಕತ್ತಲೆಗಳಿರಬಹುದು. ಕತ್ತಲೆ, ಊಟದಲ್ಲಿ ಕತ್ತಲೆ, ಕೆಲವರಿಗೆ ಆರೋಗ್ಯದಲ್ಲಿ ಕತ್ತಲೆ, ಫೈನಾನ್ಸಲ್ಲಿ ಕತ್ತಲೆ, ಕುಟುಂಬ ಜೀವಿತದಲ್ಲಿ ಕತ್ತಲೆ, ಬಿಸ್ನೆಸ್ಸಲ್ಲಿ ಕತ್ತಲೆ, ವ್ಯವಹಾರದಲ್ಲಿ ಕತ್ತಲೆ, ಭವಿಷ್ಯದ ಬಗ್ಗೆ ಕತ್ತಲೆ. ಅನೇಕ ಕತ್ತಲೆಗಳು ನಿನ್ನ ಜೀವಿತವನ್ನು ಆವರಿಸಬಹುದು. ಮೇ ಬಿ ನೀನು ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ್ದಿ, ನಿನ್ನ ಬಾರ್ನ್ ಅಗೇನ್ ಆಗಿದ್ದಿ, ಸ್ಟಿಲ್ ನಿನ್ನ ಜೀವಿತದ ಪರಿಸ್ಥಿತಿಗಳಲ್ಲಿ ಕತ್ತಲೆ ಇದೆ. ಬಟ್ ಬೈಬಲ್ ಹೇಳ್ತದೆ, ಯಥಾರ್ಥವಂತರಿಗೆ ಕತ್ತಲೆಯಲ್ಲಿ ಜ್ಯೋತಿ ಮೂಡುತ್ತದೆ. ಅಂದರೆ ನಿನಗೆ ದೇವರ ವಾಕ್ಯದ ಪ್ರಕಟಣೆ ಆಗುತ್ತದೆ, ನಿನಗೆ ಸುಜ್ಞಾನ ದೊರಕುತ್ತದೆ. ಯಥಾರ್ಥವಂತರಿಗೆ ಆತನು ಸುಜ್ಞಾನವನ್ನು ಕೂಡಿಸಿಡುವನು, ದೋಷವಿಲ್ಲದೆ ನಡೆಯುವವರಿಗೆ ಆತನು ಗುರಾಣಿಯಾಗಿದ್ದಾನೆ. ಓಕೆ, ಆತನು ಗುರಾಣಿ. ಗಾಡ್ ಹಿಮ್ಸೆಲ್ಫ್ ಈಸ್ ಅ ಪೊಟ್ರೇಸ್ಟ್ ಯುವರ್ ಶೀಲ್ಡ್. ಅಬ್ರಹಾಮನಿಗೆ ದೇವರು ಹೇಳಿದ, ಅಬ್ರಹಾಮನೇ ನನ್ನ ಮುಂದೆ ದೋಷವಿಲ್ಲದೆ ನಡಿ. ಬೇಕಾದರೆ ಆ ವಚನವನ್ನು ನಾವು ಓದುವ 17 ಚಾಪ್ಟರ್ ಆದಿಕಾಂಡ 17ನೇ ವಚನ. ಅಬ್ರಹಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು, ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ, ಅತ್ಯಧಿಕವಾದ ಸಂತತಿಯನ್ನು ಕೊಡುವೆನು ಅಂದನು. ಓಕೆ, ದೋಷವಿಲ್ಲದೆ ನಡೆಯುವವರಿಗೆ ಆತನು ಗುರಾಣಿಯಾಗಿದ್ದಾನೆ. ಇನ್ನೊಂದು ವಚನ 15ನೇ ಅಧ್ಯಾಯ 1ನೇ ವಚನ, ಆದಿಕಾಂಡ. ಈ ಸಂಗತಿಗಳು ನಡೆದ ಮೇಲೆ ಅಬ್ರಹಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು, ಏನೆಂದರೆ, ಅಬ್ರಹಾಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ಅಬ್ರಹಾಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ. ನನ್ನಲ್ಲಿ ಗುರಾಣಿ ಇದೆ ಅಂತ ಹೇಳಲಿಲ್ಲ, ದೇವರು ಹೇಳ್ತಾ ಇದ್ದೇನೆ, ನಾನು ನಿನಗೆ ಗುರಾಣಿಯಾಗಿದ್ದಾನೆ. ಇಲ್ಲಿ ಸತ್ಯವೇದ ಹೇಳ್ತದೆ, ಯಥಾರ್ಥವಂತರಿಗೆ ಆತನು ಸುಜ್ಞಾನ ಅಂತ ಹೇಳಿದರೆ, ದಿಸ್ ನಾಟ್ ಎ ಸೆನ್ಸ್ ನಾಲೆಜ್, ಇಟ್ಸ್ ಎ ಸ್ಪಿರಿಚುವಲ್ ನಾಲೆಜ್. ಇದು ಇಂದ್ರಿಯಗಳ ಜ್ಞಾನ ಅಲ್ಲ, ಆತ್ಮಿಕ ಜ್ಞಾನ. ನಾವು 2 ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ, ಒಂದು ಕಾಣುವಂಥ ಲೋಕ ಮತ್ತು ಕಾಣದ ಲೋಕ. ಕಾಣದ ಲೋಕದಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕಂತ ಹೇಳಿದರೆ, ಕಾಣದ ಲೋಕದಲ್ಲಿ ನಾವು ಕಾಣಬೇಕಂತ ಹೇಳಿದರೆ, ದೇವರು ನಮಗೆ ಸತ್ಯವೇದವನ್ನು ಕೊಟ್ಟಿದ್ದಾನೆ. ಆ ಸತ್ಯವೇದದ ಪ್ರಕಟಣೆಯ ಮಾತುಗಳೇ ಅದು ಜ್ಞಾನದ ಮಾತುಗಳು, ಸುಜ್ಞಾನ. ಓಕೆ, ಯಥಾರ್ಥವಂತರಿಗೆ ಆತನು ಸುಜ್ಞಾನವನ್ನು ಕೂಡಿಸಿಡುವನು. ಬಟ್ 112ನೇ ಕೀರ್ತನೆ 4ನೇ ವಚನ ಹೇಳ್ತದೆ, ಯಥಾರ್ಥವಂತರಿಗೆ ಕತ್ತಲೆಯಲ್ಲಿ ಜ್ಯೋತಿ ಮೂಡುತ್ತದೆ. ನೆಕ್ಸ್ಟ್ ಹೇಳಿದೆ, ಕನಿಕರ, ದಯೆ, ದೀರ್ಘ ಶಾಂತಿಯುಳ್ಳ ದೇವರೇ ಆ ಜ್ಯೋತಿಯಾಗಿದ್ದಾನೆ.
ದೇವರೇ ನಮಗೆ ಕನಿಕರವಾಗಿದ್ದಾನೆ, ದೇವರೇ ನಮಗೆ ದಯೆಯಾಗಿದ್ದಾನೆ, ದೇವರೇ ನಮಗೆ ದೀರ್ಘ ಶಾಂತಿಯಾಗಿದ್ದಾನೆ, ದೇವರೇ ನಮಗೆ ಗುರಾಣಿಯಾಗಿದ್ದಾನೆ. ಇಲ್ಲಿ ದೇವರು ಹೇಳ್ತಾನೆ, ನಾನು ನಿನಗೆ ಗುರಾಣಿಯಾಗಿದ್ದೇನೆ. ಇವತ್ತು ಕೆಡುಕನು ಎಷ್ಟೇ ಅಗ್ನಿಬಾಣಗಳು ನಿಮ್ಮ ವಿರುದ್ಧವಾಗಿ ಬಿಡಬಹುದು, ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ನಾನು ನಿನಗೆ ಗುರಾಣಿಯಾಗಿದ್ದೇನೆ. ಓಕೆ, ದೋಷವಿಲ್ಲದೆ ನಡೆಯುವವರಿಗೆ ಆತನು ಗುರಾಣಿಯಾಗಿದ್ದಾನೆ. ಪ್ರೇರೆ, ದೇವರು ನಿಮ್ಮ ಹೃದಯವನ್ನು ನೋಡುತ್ತಾನೆ, ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತಾನೆ. ದೇವರ ಭಯವೇ ಜ್ಞಾನದ ಮೂಲ. ಇಫ್ ಯು ಹ್ಯಾವ್ ಎ ಫಿಯರ್ ಆಫ್ ಗಾಡ್, ನಿಮ್ಮ ಹತ್ರ ದೇವರ ಭಯ ಅಂತ ಹೇಳಿದರೆ, ನೀನು ಒಬ್ಬನೇ ಇರುವಾಗ ನಿನ್ನ ದೇವರು ನೋಡ್ತಾನೆ ಎಂಬ ಒಂದು ಇಂಟಿಮೆಸಿ ರಿಲೇಷನ್ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವಾಗ ನಿನ್ನ ಹತ್ರ ಇಂಟಿಮೆಸಿ ರಿಲೇಷನ್ಶಿಪ್ ಇದೆ, ಅದು ಎಲ್ಲ ಶೋಧನೆಗಳನ್ನು ಎದುರಿಸುವಂಥ ಸಾಧನೆ ಆಗಿದೆ. ನೀನು ಯಾವಾಗಲೂ ನಿರ್ಭಯವಾಗಿರುತ್ತಿ, ನಿನಗೆ ಒಳಗಿಂದ ಗ್ರಹಿಕೆ ಇರ್ತದೆ, ನನ್ನ ದೇವರು ನೋಡುವುದಾದರೆ ನನ್ನ ದೇವರು ನನ್ನನ್ನು ಕಾಪಾಡುವನಾಗಿದ್ದಾನೆ. ನಿನ್ನ ದೇವರು ನೋಡುತ್ತಾನೆ ಅಂತ ನಿನಗೆ ಒಳಗಿಂದ ಗೊತ್ತಿದ್ದರೆ ನೀನು ತಪ್ಪು ಕೆಲಸವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ನಿನಗೆ ದೇವರು ನೋಡುತ್ತಾನೆ ಎಂದ ಗ್ರಹಿಕೆ ಇದ್ದರೆ ನಿನ್ನ ದೇವರು ನಿನ್ನನ್ನು ಕಾಪಾಡುತ್ತಾನೆ ಎಂಬ ಗ್ರಹಿಕೆ ನಿನಗೆ ಯಾವಾಗಲೂ ಇರ್ತದೆ. ಇವತ್ತು ಅನೇಕರಿಗೆ ದೇವರು ನೋಡುತ್ತಾನೆ ಎಂಬ ಗ್ರಹಿಕೆ ಇಲ್ಲದಿರುವ ಕಾರಣ ಅವನು ಕಾಪಾಡುತ್ತಾನೆ ಎಂಬ ಗ್ರಹಿಕೆ ಇರುವುದಿಲ್ಲ. ಸತ್ಯವೇದ ಹೇಳ್ತದೆ, ನೀನು ಯೆಹೋವನಿಗೆ ಭಯಪಡುವುದರಿಂದ ನಿನಗೆಲ್ಲ ವಿಷಯದಲ್ಲಿ ನಿರ್ಭಯ. ಓಕೆ, ನಿನಗೆ ನಿರ್ಭಯ, ನೀನು ಭಯಪಡುವುದಿಲ್ಲ. ಯಾಕೆ? ನಿನ್ನ ದೇವರು ನಿನ್ನ ಸಂಗಡ ಇದ್ದಾನೆ. ನನ್ನನ್ನು ನೋಡುವ ದೇವರು ನನ್ನ ಸಂಗಡ ಇದ್ದಾನೆ. ನೀನು ಯಾವಾಗಲೂ ಜನರು ನೋಡಲಿ ನೋಡದಿರಲಿ, ಅವನು ನೋಡ್ತಾನೆ, ಅವನಿಗೇನು ಮೆಚ್ಚುಗೆ ಆಗ್ತದೆ ಅದನ್ನೇ ನೀನು ಮಾಡುತ್ತಿ. ಎಲ್ಲಿಯಾದರೂ ಕೆಲಸ ಮಾಡೋದಾದರೆ ಆತನು ನೋಡ್ತಾನೆ, ಆತನಿಗೋಸ್ಕರ ಕೆಲಸ ಮಾಡುತ್ತೆ. ನಿನಗೆ 100% ಗೊತ್ತುಂಟು, ಆತನು ನಿನ್ನನ್ನು ಪ್ರಮೋಟ್ ಮಾಡ್ತಾನೆ, ಆತನು ನಿನ್ನನ್ನು ಉದ್ಧರಿಸ್ತಾನೆ, ಆತ ನಿನಗೆ ಗುರಾಣಿಯಾಗಿದ್ದಾನೆ, ಆತ ನಿನ್ನ ತಲೆಯನ್ನು ಎತ್ತುತ್ತಾನೆ, ಆತ ನಿನ್ನ ಗೌರವಕ್ಕೆ ಆಧಾರನು ಎಂಬ ಬೆಳಕು ಕತ್ತಲೆಯಲ್ಲಿ ನಿನಗೆ ದೊರಕುತ್ತದೆ. ಲೈಟ್ ಮೀನ್ಸ್ ರೆವಲ್ಯೂಷನ್. ಸ್ಪಿರಿಚುವಲ್ ನಾಲೆಡ್ಜ್ ಮೀನ್ಸ್ ಲೈಟ್. ಜ್ಞಾನ ಅಂದರೆ ಬೆಳಕು, ಬೆಳಕು ಅಂದರೆ ಪ್ರಕಟಣೆ. ಓಕೆ, ದೇರ್ ಇಸ್ ಎ ಸೆನ್ಸ್ ನಾಲೆಡ್ಜ್. ಇವತ್ತು ಅನೇಕರಿಗೆ ಕೆಲವು ವಿಷಯದಲ್ಲಿ ಬೆಳಕೆ ಇಲ್ಲ, ಅಂದರೆ ಮೈಂಡಲ್ಲಿ ಕನ್ಫ್ಯೂಷನ್, ನ್ಯಾಚುರಲ್, ಏನು ಮಾಡಬೇಕಂತ. ಬಟ್ ಸ್ಪಿರಿಚುವಲಿ ಅದೇ ರೀತಿ ಅನೇಕರು ಕನ್ಫ್ಯೂಸ್ ಆಗಿದ್ದಾರೆ. ಅವ್ರಿಗೇನು ಮಾಡೋದು, ಹೇಗೆ ಮುಂದೆ ಹೋಗೋದು, ಹೇಗೆ ಇಂಥ ಕಾರ್ಯವನ್ನು ನಿರ್ವಹಿಸುವುದು ಅವ್ರಿಗೆ ಗೊತ್ತಿಲ್ಲ. ಬಟ್ ಯಾವಾಗ ನೀನು ಯಥಾರ್ಥವಾಗಿ ದೇವರ ಮುಂದೆ ನಡೆಯುತ್ತಿ, ಓಕೆ, ಯಥಾರ್ಥವಾಗಿ ಜೀವಿಸ್ತಿ, ಕರ್ತನು ನಿನಗೆ ಬೆಳಕನ್ನು ಕೊಡುತ್ತಾನೆ, ಪ್ರಕಟಣೆ ಕೊಡುತ್ತಾನೆ. ಅಪೊಸ್ತಲ ಪೌಲ ಹೇಳುತ್ತಾನೆ, ದೇವರ ಭಯವು ನಮಗೆ ಇರುವುದರಿಂದ ನಾವು ಮನುಷ್ಯರನ್ನು ಒಡಂಬಡಿಸ್ತೇವೆ. ನಾವು ಯಥಾರ್ಥರೆಂದು ದೇವರಿಗೆ ಗೊತ್ತುಂಟು. ಓದಿದ್ದೀರಾ? ನಾವು ಓದುವ 2 ಕೊರಿಂಥಿಯನ್ 5 ಚಾಪ್ಟರ್ 11ನೇ ವಚನ, 2 ಕೊರಿಂಥ 5ನೇ ಅಧ್ಯಾಯ 11ನೇ ವಚನ. ಕರ್ತನ ಭಯವು ನಮಗಿರುವುದರಿಂದ ನಾವು ಮನುಷ್ಯರನ್ನು ಒಡಂಬಡಿಸ್ತೇವೆ. ನಾವು ಯಥಾರ್ಥನೆಂಬುದು ದೇವರಿಗೆ ಗೊತ್ತುಂಟು. ನೀನು ಯಥಾರ್ಥನ, ನೀನು ಕಪಟಿಯ ಅಂತ ಜನರು ನಿನ್ನನ್ನು ಜಡ್ಜ್ ಮಾಡಬಹುದು. ಜನರು ನಿನ್ನ ಹೊರಗಿನ ತೋರಿಕೆಯನ್ನು ನೋಡಿ ಜಡ್ಜ್ ಮಾಡಬಹುದು. ಬಟ್ ನೀನು ಯಥಾರ್ಥನ ಕಪಟಿಯ ಅಂತ ದೇವರಿಗೆ ಗೊತ್ತುಂಟು. ಪ್ರೈಸ್ ಗಾಡ್. ಇಂಪಾರ್ಟೆಂಟ್, ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ರು, ದೇವರಿಗೆ ಗೊತ್ತಿರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಅಪೊಸ್ತಲ ಪೌಲ್ ಬೋಲ್ಡಿಯಾಗಿ ಹೇಳ್ತಾನೆ, ನಾವು ಯಥಾರ್ಥರೆಂದು ದೇವರಿಗೆ ಗೊತ್ತುಂಟು. ಪ್ರೇರ್, ನೀವು ಯಥಾರ್ಥರೆಂದು ನಿಮಗೆ ಗೊತ್ತಿದ್ದರೆ ದೇವರಿಗೆ ಗೊತ್ತಿರ್ತದೆ. ಪ್ರೈಸ್ ಗಾಡ್. ನೀವು ಯಥಾರ್ಥರ ಕಪಟಿಗಳಂತ ನಿಮಗೆ ಗೊತ್ತು. ನಿಮ್ಮ ಬಗ್ಗೆ ಯಾರು ನಿಮಗೆ ಹೇಳಬೇಕಾಗಿಲ್ಲ, ನಿಮ್ಮ ಬಗ್ಗೆ ನಿಮಗೆ ಗೊತ್ತು, ನಿಮ್ಮ ಹೃದಯ ಗೊತ್ತು. ನೀನೇನೇ ಕೆಲಸ ಮಾಡ್ತಾ ಇದ್ದಿ ಅದನ್ನು ಯಥಾರ್ಥವಾಗಿ ಮಾಡ್ತಾ ಇದ್ದೀಯಾ, ಅಥವಾ ಯಾವುದೇ ಒಂದು ಒತ್ತಡಗೋಸ್ಕರ ಮಾಡ್ತಾ ಇದ್ದೀಯಾ ಅಂತ ಗೊತ್ತು. ಇಲ್ಲಿ ಆಮಾಚನ ಬಗ್ಗೆ ಬರೆಯಲ್ಪಟ್ಟಿದೆ, 25ನೇ ಅಧ್ಯಾಯ 1ನೇ ವಚನ, 25 2 ಕ್ರಾನಿಕಲ್ 2ನೇ ಪೂರ್ವ ಕಾಲವೃತ್ತ ಅಂತ
25ನೇ ಅಧ್ಯಾಯ 1-2 ವಚನ ನಾವು ಓದಿದರೆ ನಮಗೆ ಸಿಗ್ತದೆ. ಅಮಾಚನು ಪಟ್ಟಕ್ಕೆ ಬಂದಾಗ 25 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 29 ವರ್ಷ ಆಳಿದನು. ಯೆರೂಸಲೇಮಿನವಳಾದ ಯೆಹೋವದನ್ ಎಂಬಾಕೆಯು ಅವನ ತಾಯಿ. 2ನೇ ವಚನ, ಅವನು ಯೆಹೋವನ ಚಿತ್ತಾನುಸಾರವಾಗಿ ನಡೆದನು, ಆದರೆ ಯಥಾರ್ಥ ಚಿತ್ತನಾಗಿರಲಿಲ್ಲ. ಆತನು ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. 2ನೇ ಪೂರ್ವಕಾಲ ವೃತ್ತಾಂತ 25ನೇ ಅಧ್ಯಾಯ 2ನೇ ವಚನ. ಆತನು ಯೆಹೋವನ ಚಿತ್ತಾನುಸಾರವಾಗಿ ನಡೆದನು, ಬಟ್ ಯಥಾರ್ಥ ಚಿತ್ತನಾಗಿರಲಿಲ್ಲ. ನೀವು ದೇವರಿಗೆ ನಂಬಿಗಸ್ತರಾಗಿ ನಡೆಯುವಂಥದ್ದು ಬಹಳ ಪ್ರಾಮುಖ್ಯ. ದೇವರು ನಿಮ್ಮ ಹೃದಯ ನೋಡುತ್ತಾನೆ. ದೇವರು ಮನುಷ್ಯನಾಗಿ ಹೊರಗಿನ ತೋರಿಕೆಯನ್ನು ನೋಡುವುದಿಲ್ಲ. ದೇವರು ನಿಮ್ಮನ್ನು ಪ್ರಮೋಟ್ ಮಾಡುತ್ತಾನೆ. ಉದ್ಧಾರವು ಪೂರ್ವ ಪಶ್ಚಿಮ ದಕ್ಷಿಣದಿಂದ ಬರುವುದಲ್ಲ, ಉದ್ಧಾರವು ಆತನಿಂದ ಬರುತ್ತದೆ. ಓಕೆ, ಡೋಂಟ್ ಬಿ ಡಿಸ್ಕರೇಜ್. ಮೇ ಬಿ ನೀವು ಯಥಾರ್ಥವಾಗಿ ನಡೆದಿದ್ದೀರಿ. ನೀವು ಯಥಾರ್ಥವಾಗಿ ನಡೆದ್ದರಿಂದ ಯಾರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಲಿಲ್ಲ, ಯಾರು ನಿಮ್ಮನ್ನು ಪ್ರೋತ್ಸಾಹಪಡಿಸಲಿಲ್ಲ, ನೋ ಪ್ರಾಬ್ಲಮ್. ದೇವರು ನಿಮ್ಮನ್ನು ಮೇಲಕ್ಕೆತ್ತಿದರೆ, ದೇವರು ನಿಮಗೊಂದು ಬಾಗಿಲನ್ನು ತೆರೆದರೆ ಯಾರೂ ಕೂಡ ನಿಮಗೆ ಬಾಗಿಲನ್ನು ಮುಚ್ಚಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಿಮ್ಮ ಹೃದಯವನ್ನು ಯಾವಾಗಲೂ ಪರೀಕ್ಷಿಸಿರಿ. ನೀವು ಆತನ ಮುಂದೆ ಯಥಾರ್ಥವಾಗಿದ್ದೀರಾ. ಆತನು ಯಥಾರ್ಥವಂತರಿಗೆ ಸುಜ್ಞಾನವನ್ನು ಕೂಡಿಸುವನು. ಓಕೆ, ಸುಜ್ಞಾನ, ಮೋರ್ ನಾಲೆಜ್, ಮೋರ್ ವಿಸ್ಡಮ್. ಯಾಕೆ ನಮಗೆ ಜ್ಞಾನ ಬೇಕು? ಯಾಕೆ ನಮಗೆ ಸ್ಪಿರಿಚುವಲ್ ಜ್ಞಾನ ಬೇಕು? ಸೊಲೊಮನ್ನಿಗೆ ಗೊತ್ತುಂಟು ಯಾಕೆ. ಕಂದ, ನನ್ನ ಮಾತುಗಳನ್ನು ಅಂಗೀಕರಿಸಿ ಅದನ್ನು ನಿಧಿಯಂತೆ ಕಾಪಾಡು. ನಿನ್ನ ಹೃದಯದಲ್ಲಿ ದೇವರ ವಾಕ್ಯದ ಜ್ಞಾನ, ಪ್ರಕಟಣಾ ಜ್ಞಾನ ಇರುವಂಥದ್ದು ನಿಧಿಗಿಂತ ಜಾಸ್ತಿ. ಓಕೆ, ನೀನು ಯೇಸುವನ್ನು ಅಂಗೀಕಾರ ಮಾಡಿದಾಗ ನೀನು ಹೊಸದಾಗಿ ಸೃಷ್ಟಿಸಲ್ಪಟ್ಟಿದ್ದೆ. ನಿನ್ನ ಆತ್ಮ, ಕರ್ತನ ಆತ್ಮ ಒಂದು ಆತ್ಮವಾಗಿದೆ. ಆರೋಗ್ಯ ನಿಮ್ಮ ಒಳಗೆ ಇದೆ. ಓಕೆ, ನಿಮ್ಮ ಒಳಗೆ ಇದೆ ಅಂತ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದರೆ, ಅದರ ವಿಷಯದಲ್ಲಿ ಜ್ಞಾನ ಇಲ್ಲ ಅಂತ ಹೇಳಿದರೆ, ಪ್ರಕಟಣೆ ಇಲ್ಲ ಅಂತ ಹೇಳಿದರೆ, ನಿಮ್ಮ ಹತ್ರ ಎಷ್ಟೇ ಹಣ ಇರಬಹುದು, ಹಣ ನಿನ್ನನ್ನು ಬದುಕಿಸಲಿಕ್ಕೆ ಆಗೋದಿಲ್ಲ. ಬೆಸ್ಟ್ ಡಾಕ್ಟರ್ಗಳ ಹತ್ತಿರ ನೀನು ಹೋಗ್ಬೋದು, ಬಟ್ ನಿನ್ನ ಪ್ರಾಣವನ್ನು ಉಳಿಸಲಿಕ್ಕೆ ಆಗೋದಿಲ್ಲ. ಪ್ರಾಣವನ್ನು ಉಳಿಸುವಂಥವನು ದೇವರು. ನೀವು ಬಹುದಿನ ಬದುಕಲು ನಾನು ಆಧಾರ, ನಿಮ್ಮ ಹಣ ಅಲ್ಲ. ಒಂದು ಹಣವನ್ನು ನೀನು ಡಿಪೆಂಡ್ ಆಗಿರೋದಾದರೆ, ಓಕೆ, ನಿನಗೆ ಅದು ಜಾಸ್ತಿ ದಿನ ನಿನ್ನ ಕೈಯಲ್ಲಿ ಉಳಿತದಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಯಾವಾಗ ನಿನ್ನ ಹತ್ರ ದೇವರ ವಾಕ್ಯದ ಜ್ಞಾನ ಇದೆ, ಇಟ್ ವಿಲ್ ಪ್ರೊಟೆಕ್ಟ್ ಯುವರ್ ಮನಿ, ಪ್ರೊಟೆಕ್ಟ್ ಯುವರ್ ಹೆಲ್ತ್, ಎಲ್ಲವೂ ನಿನಗೆ ಪ್ರೊಟೆಕ್ಟ್ ಮಾಡುತ್ತದೆ. ಅದಕ್ಕೋಸ್ಕರ ಕಂದ, ನನ್ನ ಮಾತುಗಳನ್ನು ಅಂಗೀಕರಿಸಿ ಅವುಗಳನ್ನು ನಿನ್ನ ಹೃದಯದಲ್ಲಿ ನಿಧಿಯಂತೆ ಕಾಪಾಡು. ಓಕೆ, ಅದು ನಿಧಿ. ಓಕೆ, ನಿಧಿ, ಅದನ್ನು ಕಾಪಾಡು. ಬೆಳ್ಳಿಯಂತೆ ಹುಡುಕು ಅಂತ ಬೈಬಲ್ ಹೇಳ್ತದೆ. ಬೆಳ್ಳಿಯಂತೆ ಹುಡುಕು. ನಿನ್ನ ಇಷ್ಟ ವಸ್ತುಗಳೆಲ್ಲ ಅದಕ್ಕೆ ನೀನು ಕಂಪೇರ್ ಮಾಡಬೇಡ. ಓಕೆ, ಸಮಾನ ಮಾಡಬೇಡ. ನಿನ್ನ ಪೊಸಿಷನ್, ನಿನಗೇನೆಲ್ಲ ಇಷ್ಟ ಇದೆ, ನಿನ್ನ ಸ್ಥಾನ, ಅದಕ್ಕೆ ಕಂಪೇರ್ ಮಾಡಬೇಡ. ಬಟ್ ನಿನ್ನ ಒಳಗಿರುವ ದೇವರ ವಾಕ್ಯದ ಜ್ಞಾನ ಅದು ನಿನಗೆ ಜೀವವನ್ನು ಕೊಡುತ್ತದೆ, ಆರೋಗ್ಯವನ್ನು ಕೊಡುತ್ತದೆ, ಸಮಾಧಾನ ಕೊಡುತ್ತದೆ, ಪ್ರೊಟೆಕ್ಷನ್ ಕೊಡುತ್ತದೆ, ಜಯವನ್ನು ಕೊಡುತ್ತದೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ, ಯಥಾರ್ಥವಂತರಿಗೆ ಆತನು ಸುಜ್ಞಾನವನ್ನು ಕೂಡಿಸಿಡುವನು, ದೋಷವಿಲ್ಲದೆ ನಡೆಯುವವರಿಗೆ ಅವನು ಗುರಾಣಿಯಾಗಿದ್ದಾನೆ. ದೋಷವಿಲ್ಲದೆ ನಡೆಯುವವರಿಗೆ ಕರ್ತನು ನಿನಗೆ ಗುರಾಣಿ. ಅಬ್ರಾಮನಿಗೆ ದೇವರು ಹೇಳಿದ, ನಾನು ನಿನಗೆ ಗುರಾಣಿ. ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ, ಕೆಡುಕನ ಅಗ್ನಿಬಾಣಗಳನ್ನು ಆರಿಸಲಿಕ್ಕೆ ನಿಮಗೆ ಆಗ್ತದೆ. ಇವತ್ತು ಕ್ರಿಸ್ತನಲ್ಲಿ ನೀನು ಯಾರು, ನಿನಗೇನು ಕೊಡಲ್ಪಟ್ಟಿದೆ, ನೀನು ಏನು ಮಾಡಲು ಶಕ್ತರು ಎಂಬಂಥ ಜ್ಞಾನ ನಿನ್ನನ್ನು ಪ್ರಕಾಶಿಸುವಂತೆ ಮಾಡುತ್ತದೆ, ನೀನು ಉರಿಯುವಂತೆ ಮಾಡುತ್ತದೆ, ನೀನು ಪ್ರಜ್ವಲಿಸುವಂತೆ ಮಾಡುತ್ತದೆ. ಓಕೆ, ಅದರಿಂದ ಪ್ರಿಯರೇ, ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಒಂದು ವೇಳೆ ನಿಮ್ಮ ಹೃದಯದಲ್ಲಿ ನೀವು ಯಥಾರ್ಥವಾಗಿಲ್ಲ, ಇವತ್ತಿನಿಂದ ತೀರ್ಮಾನ ಮಾಡಿರಿ, ಕರ್ತನಿಗೋಸ್ಕರ ಯಥಾರ್ಥವಾಗಿ ನಿಲ್ಲಿ, ಯಥಾರ್ಥವಾಗಿ ಆತನು ಪ್ರೀತಿ ಮಾಡಿ, ಯಥಾರ್ಥವಾಗಿ ಆತನ ಮಾತನ್ನು ಕೈಗೊಂಡು ನಡೆಯಿರಿ. ಯಾವುದೇ ಈಗೋ, ಯಾವುದೇ ಪ್ರೈಡ್, ಯಾವುದೇ ಸೆಲ್ಫಿಶ್ನೆಸ್, ಒಂದು ಸ್ವಾರ್ಥ ನಮ್ಮನ್ನು ಆಳದಂತೆ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡುವಂಥದ್ದು ಬಹಳ ಪ್ರಾಮುಖ್ಯ.
ಅದರಿಂದ ಪ್ರಿಯರೇ, ನಿಮ್ಮ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡ್ರಿ. ಯಥಾರ್ಥವಂತರಿಗೆ ಕತ್ತಲೆಯಲ್ಲಿ ಜ್ಯೋತಿ ಮೂಡುತ್ತದೆ. ನೀನೊಂದು ವೇಳೆ ಯಥಾರ್ಥವಾಗಿ ನಡೆಯುವುದಾದರೆ, ದೇವರು ನೋಡುತ್ತಾನೆ, ಕರ್ತನ ಭಯ ನಿನ್ನಲ್ಲಿ ಇರುವುದಾದರೆ, ಯು ಆರ್ ಲಾಯಲ್ ಪರ್ಸನ್. ನಿನಗೆ ಕತ್ತಲೆಯಲ್ಲಿ ಜ್ಯೋತಿ ಮೂಡುತ್ತದೆ. ನಿನ್ನ ಲೈಫ್ ಕನ್ಫ್ಯೂಷನಲ್ಲಿ ಇರುವುದಿಲ್ಲ, ನಿನ್ನ ಊಟದಲ್ಲಿ ಕನ್ಫ್ಯೂಷನ್ ಇರುವುದಿಲ್ಲ, ಓಕೆ, ನಿನ್ನ ದೇಹದಲ್ಲಿ ಕನ್ಫ್ಯೂಷನ್ ಇರುವುದಿಲ್ಲ. ಆಲ್ ದ ಕನ್ಫ್ಯೂಷನ್ ವಿಲ್ ರಿಮೂವ್ಡ್ ಇನ್ ಯೋರ್ ಲೈಫ್. ಮುಂದೆ ಹೇಗೆ ಹೋಗಬೇಕು ಎಂಬ ಕನ್ಫ್ಯೂಷನ್ಗೆ ಇರುವುದಿಲ್ಲ. ಭವಿಷ್ಯದ ವಿಷಯದಲ್ಲಿ ನಿನಗೆ ಗೊಂದಲ ಇರುವುದಿಲ್ಲ. ಆತ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುತ್ತಾನೆ. ಹಿ ವಿಲ್ ಮೇಕ್ ಯು ಅ ವೇ ಪ್ರಾಸ್ಪರ್ ಅಂತ ಬೈಬಲ್ ಹೇಳ್ತದೆ. ಆತ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುತ್ತಾನೆ, ಅಭಿವೃದ್ಧಿಪಡಿಸ್ತಾನೆ. ಅದರಿಂದ ಕನಿಕರ, ದಯೆ, ದೀರ್ಘಶಾಂತಿ ಉಳ್ಳ ಆ ದೇವರೇ ನಿನಗೆ ಜ್ಯೋತಿಯಾಗಿದ್ದಾನೆ. ದೇವರು ತನ್ನನ್ನು ನಿನಗೆ ಪ್ರಕಟಿಸ್ತಾನೆ. ಆತನ ದಯೆ ಅದು ನಿಮ್ಮ ದಯೆ ಆಗ್ತದೆ. ಆತನ ಕನಿಕರ ಅದು ನಿಮ್ಮ ಕನಿಕರ ಆಗ್ತದೆ. ಆತನ ದೀರ್ಘಶಾಂತಿ ಅದು ನಿಮ್ಮದಾಗ್ತದೆ. ಯು ವಿಲ್ ಎಕ್ಸ್ಪ್ರೆಷನ್ ಆಫ್ ಹಿಸ್ ಕಂಪ್ಯಾಷನ್. ನೀವು ಆತನ ಕನಿಕರದ ಪ್ರದರ್ಶನವಾಗುತ್ತೀರಿ, ಆತನ ದಯೆಯ ಪ್ರದರ್ಶನವಾಗುತ್ತೀರಿ, ಆತನ ದೀರ್ಘಶಾಂತಿಯ ಪ್ರದರ್ಶನ ನೀವಾಗ್ತೀರಿ. ಓಕೆ, ಅದರಿಂದ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟವರೆಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಲಿಲ್ಲ, ನಿಮ್ಮ ಹೃದಯದಲ್ಲಿ ಕರೆಯಲಿಲ್ಲ, ನಿಮ್ಮ ಹೃದಯದಲ್ಲಿ ಕರೆಯಿರಿ. ಐ ವಿಲ್ ಪ್ರೇ ಫಾರ್ ಯು. ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡುತ್ತೇನೆ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಇವತ್ತು ವಾಕ್ಯದ ಮೂಲಕ ನಮ್ಮಲ್ಲಿ ನೀನು ಮಾತಾಡಿದಿ. ಇವತ್ತು ಕ್ರಿಸ್ತನಲ್ಲಿ ಕರ್ತನೆ ನಮ್ಮನ್ನು ಯಥಾರ್ಥವಂತನಾಗಿ ಮಾಡಿದ್ದೆ. ಅದಕ್ಕೋಸ್ಕರ ಸ್ತೋತ್ರ. ನಾವು ಯಥಾರ್ಥವಾಗಿ ನಿನ್ನ ವಾಕ್ಯಕ್ಕೆ ಭಯಪಟ್ಟು ಯಥಾರ್ಥವಾಗಿ ಜೀವಿಸುವಂತೆ, ಗ್ರಹಿಕೆಯಲ್ಲಿ ಜೀವಿಸುವಂತೆ ನಿಮ್ಮನ್ನು ನಡೆಸ್ತಿ. ಅದಕ್ಕೋಸ್ಕರ ಸ್ತೋತ್ರ. ಯಥಾರ್ಥವಂತರಿಗೆ ಸುಜ್ಞಾನವನ್ನು ನೀನು ಕೂಡಿಸಿಟ್ಟಿದ್ದೆ. ಅದಕ್ಕೋಸ್ಕರ ಸ್ತೋತ್ರ. ದೋಷವಿಲ್ಲದೆ ನಡೆಯುವವರಿಗೆ ನೀನು ಗುರಾಣಿಯಾಗಿದ್ದೆ. ನೀನೇ ನಮಗೆ ಗುರಾಣಿ, ನೀನೇ ನಮಗೆ ಕನಿಕರ, ದಯೆ, ದೀರ್ಘಶಾಂತಿ ಆಗಿದ್ದೆ. ಅದಕ್ಕೋಸ್ಕರ ಸ್ತೋತ್ರವನ್ನು ಸಲ್ಲಿಸ್ತಾ ಇದೆ. ನಾವು ಜಯದಿಂದ ಜಯಕ್ಕೆ, ಮಹಿಮೆಯಿಂದ ಮಹಿಮೆಗೆ ನಡೆಯುವಂತೆ ನಿನ್ನ ನಡೆಸ್ತಿ. ಅದಕ್ಕೋಸ್ಕರ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರೋ ಅವರಿಗೋಸ್ಕರ ಪ್ರಾರ್ಥಿಸ್ತೇನೆ. ಇವರ ಲೈಫ್ ಫ್ರೂಟ್ಫುಲ್ ಆಗಲಿ, ಇವರ ಮೇಲಿನ ಕೃಪೆ ಹೆಚ್ಚಾಗಲಿ, ಕೆಡುಕನೆಲ್ಲ ಕೈಗಳಿಂದ ಇವರು ತಪ್ಪಿಸಿ ಕಾಪಾಡು. ಯೇಸು ನಾಮದಲ್ಲಿ ತಂದೆ, ಆಮೆನ್. ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ತನಕ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಫಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟರಿ ಚರ್ಚ್. ಅದೇ ರೀತಿ ಸಂಜೆ 7:15ರಿಂದ 8 ಗಂಟೆವರೆಗೆ ಲೈವ್ ಆಗಿ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನೀವು ವೀಕ್ಷಿಸ್ಬೋದು. ಓಕೆ, ಯು ಆರ್ ಆಲ್ ಬ್ಲೆಸ್.